ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದ ಸ್ಟಡಿ ಸುದೀಪ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಸ್ಪರ್ಧಾ ವಿಜೇತ ಮ್ಯಾಗ್ಜಿನ್ನ ಮೇ ತಿಂಗಳ ಮುಂದಿನ ಭಾಗವನ್ನು ನೋಡೋಣ. ಇದರಲ್ಲಿ ಬಾಹ್ಯಾಕಾಶ ಪ್ರವಾಸಕ್ಕಾಗಿ ಜಾಗತಿಕವಾಗಿ ಅಭಿವೃದ್ಧಿಪಡಿಸಿದ ಬಾಹ್ಯಾಕಾಶ ನೌಕೆಗಳು. ಈ ಬಾಹ್ಯಾಕಾಶ ನೌಕೆಗಳನ್ನು ಇವು ಬಾಹ್ಯಾಕಾಶ ಪ್ರವಾಸಕ್ಕಾಗಿ ಅಭಿವೃದ್ಧಿಪಡಿಸಲಾಗಿದೆ. ಮೊದಲನೇದಾಗಿ VSS ಯುನಿಟಿ. ಇದನ್ನು ತಯಾರಿಸಿದ ಸಂಸ್ಥೆ ಯಾವುದಪ್ಪ ಅಂದರೆ ವರ್ಜಿನ್ ಗ್ಯಾಲಕ್ಟಿಕ್ ಕಂಪನಿ ಇದನ್ನು ತಯಾರಿಸಿದೆ. ಇದು 4 ನಿಮಿಷಗಳ ಕಾಲ ಗುರುತ್ವಾಕರ್ಷಣೆಯಿಂದ ನಿರ್ವಾತದ ಅನುಭವ ಅಥವಾ ತೂಕವಿಲ್ಲದ ಸ್ಥಿತಿಯನ್ನು ನೀಡುತ್ತದೆ. ಇದು ಜನರನ್ನು ಕರೆದುಕೊಂಡು ಹೋಗುತ್ತದೆ ಇದು ಮೇಲಕ್ಕೆ ಬಾಹ್ಯಾಕಾಶಕ್ಕೆ. ಅದೇ ರೀತಿಯಾಗಿ ಎರಡನೇದು ನ್ಯೂ ಶೆಪರ್ಡ್. ಇದನ್ನು ಬ್ಲೂ ವರ್ಜಿನ್ ಸಂಸ್ಥೆ ಬಾಹ್ಯಾಕಾಶ ಪ್ರವಾಸೋದ್ಯಮಕ್ಕಾಗಿ ಅಭಿವೃದ್ಧಿಪಡಿಸಿದೆ. ಇದು ಮೂರನೇದಾಗಿ ಮತ್ತು ಡ್ರ್ಯಾಗನ್ ಆಗಿದೆ. ಅದೇ ರೀತಿಯಾಗಿ ಬಾಹ್ಯಾಕಾಶ ಪ್ರವಾಸದೊಂದಿಗೆ ಸವಾಲುಗಳು ಕೂಡ ಹೆಚ್ಚಾಗಿವೆ. ಈ ಬಾಹ್ಯಾಕಾಶದಿಂದ ಎದುರಾಗುತ್ತಿರುವ ಪ್ರಮುಖ ಸವಾಲುಗಳು ನೋಡಬಹುದಾಗಿದೆ. ಇವನ್ನು ಪಾಸ್ ಮಾಡಿಕೊಂಡು ನೋಡಿಕೊಳ್ಳಿ ಫ್ರೆಂಡ್ಸ್. ಯಾರ್ಯಾರು ಕ್ವಾಲಿಟಿ 144% ಇದೆ ಅವರು 360% ನೋಡಿಕೊಳ್ಳಿ ಕ್ವಾಲಿಟಿ. ಆವಾಗ ಓದ್ಕೋಬೋದು, ಒಂದು ಸಲ ಓದ್ಕೊಳ್ಳಿ. ಅದೇ ರೀತಿಯಾಗಿ ಸುರಕ್ಷತೆಗೆ ಸಂಬಂಧಿಸಿದ ಸವಾಲುಗಳು ಕೂಡ ಇದರಲ್ಲಿ ಕಾಣಬಹುದಾಗಿದೆ. ಅಂದರೆ 2023 ವೇಳೆಗೆ ಬಾಹ್ಯಾಕಾಶಯಾನ ಕೈಗೊಂಡ ಗಗನಯಾತ್ರಿಗಳಲ್ಲಿ 3% ಗಗನಯಾತ್ರಿಗಳು ಬಾಹ್ಯಾಕಾಶ ಹಾರಾಟದ ಸಂದರ್ಭದಲ್ಲಿಯೇ ಸಾವನ್ನಪ್ಪಿದ್ದಾರೆ ಎಂದು ವರದಿಯಾಗಿದೆ ಇತ್ತೀಚೆಗೆ. ಇಲ್ಲಿ ಬಾಹ್ಯಾಕಾಶದಲ್ಲೇ ಜನ ಸಾವಾಗಿರೋದು 2023 ಪ್ರಕಾರ 3%. ಅದೇ ರೀತಿಯಾಗಿ ಮುಂದೆ ನೋಡೋದಾದರೆ ಬಾಹ್ಯಾಕಾಶ ತ್ಯಾಜ್ಯ ವಿಲೇವಾರಿಗೆ ಇಸ್ರೋ ಸಂಸ್ಥೆ ಯೋಜನೆಯನ್ನು ಹಾಕಿಕೊಂಡಿದೆ. ಇದು ಏನಪ್ಪ ಅಂತಂದರೆ ಭೂಮಿಯಿಂದ ಮೇಲಕ್ಕೆ ಹೋದರೆ ಬಾಹ್ಯಾಕಾಶ. ಈ ಬಾಹ್ಯಾಕಾಶದಲ್ಲಿ ಉಪಗ್ರಹಗಳನ್ನು ಉಡಾವಣೆ ಮಾಡಿ ಅತಿ ಹೆಚ್ಚು ತ್ಯಾಜ್ಯಭರಿತ ಬಾಹ್ಯಾಕಾಶ ಆಗಿದೆ. ಯಾವುದು ತ್ಯಾಜ್ಯಗಳಿಂದ ಕೂಡಿದೆ ರೌಂಡ್ ಸುತ್ತ. ಇವನ್ನು ಸರಿಯಾದ ರೀತಿಯಲ್ಲಿ ಸ್ವಚ್ಛೆಯನ್ನು ಮಾಡಲು ನಮ್ಮ ಭಾರತದ ಇಸ್ರೋ ಸಂಸ್ಥೆಯ ಮುಖ್ಯಸ್ಥರಾಗಿರುವ ಎಸ್ ಸೋಮನಾಥ್ ಅವರು ಇತ್ತೀಚೆಗೆ ಹೇಳಿದ್ದಾರೆ ಒಂದು ಸಮಾರಂಭದಲ್ಲಿ. ಇಸ್ರೋ ಬಾಹ್ಯಾಕಾಶ ತ್ಯಾಜ್ಯ ನಿರ್ವಹಣೆ ಆಂತರಿಕ ಸಂಸ್ಥೆಗಳ ಸಮನ್ವಯ ಸಮಿತಿಯ 42ನೇ ವಾರ್ಷಿಕ ಸಭೆಯಲ್ಲಿ ಭಾಗವಹಿಸಿದ ಇಸ್ರೋ ಸಂಸ್ಥೆ ಅಧ್ಯಕ್ಷರಾಗಿರುವ ಎಸ್ ಸೋಮನಾಥ್ ರವರು ಬಾಹ್ಯಾಕಾಶದಲ್ಲಿ ತ್ಯಾಜ್ಯದ ಪ್ರಮಾಣ ಹೆಚ್ಚಾಗುತ್ತಿದ್ದು ಗುಂಡು ಸೂಜಿ ಗಾತ್ರದ ಉಪಕರಣಗಳು ಸಹ ಉತ್ತಮವಾದ ನೌಕೆಯನ್ನು ಹಾಳು ಮಾಡುವ ಸಾಮರ್ಥ್ಯ ಹೊಂದಿವೆ. ಇಲ್ಲಿ ಬಾಹ್ಯಾಕಾಶದಲ್ಲಿ ಇದು ಮಾನವನಿಗೆ ಸಹಿತ ಗಗನಯಾನ ಯೋಜನೆಗಳಿಗೆ ಅಡ್ಡಿಯಾಗಬಹುದು. ಅದೇ ರೀತಿಯಾಗಿ ಬಹುತೇಕ ವೇಳೆ ಗಗನಯಾತ್ರಿಗಳ ಪ್ರಾಣವಾಯು ಸಂಭವಿಸುವ ಸಂಭವವಿದೆ ಇದರಿಂದ ಬಾಹ್ಯಾಕಾಶದಲ್ಲಿ ತ್ಯಾಜ್ಯವನ್ನು ಸರಿಯಾಗಿ ಕ್ಲೀನ್ ಮಾಡದೇ ಇದ್ದರೆ ಮುಂದಿನ ದಿನಗಳಲ್ಲಿ ನಮ್ಮ ವಿಜ್ಞಾನಿಗಳಿಗೆ ತುಂಬ ತೊಂದರೆ ಆಗಲಿದೆ ಎಂದು ಹೇಳಿದ್ದಾರೆ. ಅದೇ ರೀತಿಯಾಗಿ 2035 ವೇಳೆಗೆ ಭಾರತೀಯ ಅಂತರಿಕ್ಷ ನಿಲ್ದಾಣ ಸ್ಥಾಪಿಸುವುದಕ್ಕೆ ಇತರೆ ಕಂಪನಿಗಳೊಂದಿಗೆ ಒಪ್ಪಂದಕ್ಕೆ ಎದುರು ನೋಡುತ್ತಿದೆ ನಮ್ಮ ಇಸ್ರೋ. ಈ ಬಾಹ್ಯಾಕಾಶ ತ್ಯಾಜ್ಯ ಅಂತ ನೋಡೋದಾದರೆ ಈ ಬಾಹ್ಯಾಕಾಶದಲ್ಲಿ ನಿಷ್ಕ್ರಿಯಗೊಂಡ ಮಾನವ ನಿರ್ಮಿತ ವಸ್ತುಗಳು ಇವು ಯಾವಂದರೆ ನಿರ್ಜನವಾದ ಬಾಹ್ಯಾಕಾಶ ನೌಕೆ ಅಂದರೆ ಕ್ರಿಯಾತ್ಮಕವಲ್ಲದ ಬಾಹ್ಯಾಕಾಶ ನೌಕೆ ಮತ್ತು ಕೈ ಬಿಡಲಾದ ಉಪಗ್ರಹ ವಾಹನ ಹಂತಗಳು, ಮಿಷನ್ ಸಂಬಂಧಿತ ಶಿಲಾಖಂಡ ರಾಶಿಯಾಗಿರ್ಬೋದು, ವಿಘಟಿತ ರಾಕೆಟ್ ಭಾಗಗಳಾಗಿರ್ಬೋದು, ಬಾಹ್ಯಾಕಾಶ ನೌಕೆಗಳ ವಿಘಟನೆಯ ಅವಶೇಷಗಳು ಸೇರಿದ್ದು ಇವು ನಕಾರಾತ್ಮಕ ಬಾಹ್ಯತೆಗಳಾಗಿವೆ. ಇಲ್ಲಿ ಬಾಹ್ಯಾಕಾಶದಲ್ಲಿ ಇವು ತ್ಯಾಜ್ಯ ಪದಾರ್ಥ ಅಥವಾ ವೇಸ್ಟ್ ಪ್ರಾಡಕ್ಟ್ ಎಂದು ಹೇಳಬಹುದು. ಮುಂದೆ ನೋಡೋದಾದರೆ ಇತ್ತೀಚೆಗೆ ಟಾಟಾ ಸಂಸ್ಥೆಯಿಂದ ದೇಶದ ಮೊದಲ ಖಾಸಗಿ ಭೂವೀಕ್ಷಣಾ ಉಪಗ್ರಹವನ್ನು ಉಡಾವಣೆ ಮಾಡಲಾಗಿದೆ. ಅದರ ಹೆಸರೇನಪ್ಪ ಅಂದರೆ TSAT-1A. TSAT-1A ಅನ್ನು ಇತ್ತೀಚೆಗೆ ಟಾಟಾ ಸಂಸ್ಥೆಯಿಂದ ದೇಶದ ಮೊದಲ ಖಾಸಗಿ ಭೂವೀಕ್ಷಣಾ ಉಪಗ್ರಹವನ್ನು ಉಡಾವಣೆ ಮಾಡಲಾಗಿದೆ. ಇದನ್ನು ಫ್ಲೋರಿಡಾದ ಕೆನಡಿ ಬಾಹ್ಯಾಕಾಶ ಕೇಂದ್ರದಿಂದ ಸ್ಪೇಸ್ ಎಕ್ಸ್ನ
ಫಾಲ್ಕನ್ 9 ರಾಕೆಟ್ ಮೂಲಕ ಟಾಟಾ ಸಂಸ್ಥೆಯಾಗಿರುವ ಅಂಗಸಂಸ್ಥೆಯಾದ ಟಾಟಾ ಅಡ್ವಾನ್ಸ್ಡ್ ಸಿಸ್ಟಮ್ ಲಿಮಿಟೆಡ್ ರವರು ನಿರ್ಮಿಸಿದ್ದಾರೆ. ಇದನ್ನು ಯಾರು? ಟಾಟಾ ಅಡ್ವಾನ್ಸ್ ಸಿಸ್ಟಮ್ ಲಿಮಿಟೆಡ್ ಅವರು ಇದನ್ನು ನಿರ್ಮಿಸಿದ್ದಾರೆ. ಇದನ್ನು ಸಂಪೂರ್ಣವಾಗಿ ಖಾಸಗಿ ವಲಯದ ಭಾರತದ ಮೊದಲ ಮಿಲಿಟರಿ ದರ್ಜೆಯ ಭೂವೀಕ್ಷಣಾ ಉಪಗ್ರಹವಾಗಿದೆ. ಯಾವುದಪ್ಪ ಅಂದರೆ ಅದೇ TSAT-1A. ಇದನ್ನು ಇತ್ತೀಚೆಗೆ ಯಶಸ್ವಿಯಾಗಿ ಉಡಾವಣೆ ಮಾಡಲಾಗಿದೆ. ಇದನ್ನು ಫ್ಲೋರಿಡಾದ ಕೆನಡಿ ಬಾಹ್ಯಾಕಾಶ ಕೇಂದ್ರದಿಂದ ಉಡಾವಣೆ ಮಾಡಲಾಗಿದೆ. ಇದು ಸ್ಪೇಸ್ ಎಕ್ಸ್ನ ಫಾಲ್ಕನ್ 9 ರಾಕೆಟ್ ಮೂಲಕ ಉಡಾವಣೆ ಮಾಡಲಾಗಿದೆ. ಇದನ್ನು ಅದೇ ರೀತಿಯಾಗಿ ಕರ್ನಾಟಕದಲ್ಲಿ ತಯಾರಾದ TSAT-1A ಉಪಗ್ರಹ. ಇದನ್ನು ಕರ್ನಾಟಕದ ಕೋಲಾರ ಜಿಲ್ಲೆಯ ಮೇಮಗಲ್ನಲ್ಲಿ ಟಾಟಾ ಅಡ್ವಾನ್ಸ್ಡ್ ಸಿಸ್ಟಮ್ ಲಿಮಿಟೆಡ್ನ ಅಸೆಂಬ್ಲಿ ಇಂಟಿಗ್ರೇಷನ್ ಮತ್ತು ಟೆಸ್ಟಿಂಗ್ ಸ್ಥಾವರದಲ್ಲಿ ಜೋಡಿಸಿ ಪರೀಕ್ಷಿಸಲಾಗಿದೆ. ಘಟಕ ಸಿದ್ಧಪಡಿಸಿರುವುದು ಇದರ ವಿಶೇಷವಾಗಿದೆ. ಕರ್ನಾಟಕದಲ್ಲಿ ಎಲ್ಲಿ? ಕರ್ನಾಟಕದಲ್ಲಿ TSAT-1Aಯನ್ನು ತಯಾರಿಸಲಾಗಿ ಟೆಸ್ಟಿಂಗ್ ಮಾಡಿದ್ದಾರೆ. ಅದೇ ರೀತಿಯಾಗಿ ಫಾಲ್ಕನ್ 9 ರಾಕೆಟ್ ಮೂಲಕ ಇದನ್ನು ಉಡಾವಣೆ ಮಾಡಲಾಗಿದೆ. TSAT-1A ಉಪಗ್ರಹವನ್ನು ಎಲನ್ ಮಸ್ಕ್ ಒಡೆತನದಲ್ಲಿರುವ ಸ್ಪೇಸ್ ಎಕ್ಸ್ನ ಫಾಲ್ಕನ್ 9 ರಾಕೆಟ್ ಮೂಲಕ ಫ್ಲೋರಿಡಾದ ಕೆನಡಿ ಬಾಹ್ಯಾಕಾಶ ಕೇಂದ್ರದಿಂದ ಉಡಾವಣೆ ಮಾಡಲಾಗಿದೆ. ಎಲ್ಲಿ? ಫ್ಲೋರಿಡಾದ ಕೆನಡಾ ಬಾಹ್ಯಾಕಾಶದಲ್ಲಿ. ಇದನ್ನು ಯಾವ ರಾಕೆಟಪ್ಪ ಅಂದರೆ ಫಾಲ್ಕನ್ 9 ರಾಕೆಟ್. ಅದೇ ರೀತಿಯಾಗಿ TSAT-1A ಉಪಗ್ರಹದ ಉಡಾವಣಾ ಉದ್ದೇಶ ಏನಿದೆಪ್ಪ ಅಂತ ನೋಡೋದಾದರೆ, ಇದು ಉಪಗ್ರಹಗಳು ಪ್ರಾಥಮಿಕವಾಗಿ ಭಾರತದ ಸರ್ಕಾರ ಮತ್ತು ಸಶಸ್ತ್ರ ಪಡೆಗಳ ಅಗತ್ಯತೆಗಳನ್ನು ಪೂರೈಸುತ್ತದೆ. ಇದು ಏನೇನು? ಸರ್ಕಾರದ ಮತ್ತು ಸಶಸ್ತ್ರ ಪಡೆಗಳ ಅಗತ್ಯಗಳನ್ನು ಪೂರೈಸುತ್ತದೆ. ಭಾರತ ಇಸ್ರೋ ಸಂಸ್ಥೆಯು ಸೀಮಿತ ಸಂಖ್ಯೆಯ ಮಿಲಿಟರಿ ಪತ್ತೇದಾರಿ ಉಪಗ್ರಹಗಳನ್ನು ಇದನ್ನು ಹೊಂದಿದೆ. ಇದು ಅದೇ ರೀತಿಯಾಗಿ ಕ್ಷೇತ್ರ TASLನಂಥ ಖಾಸಗಿ ಸಂಸ್ಥೆ ಪ್ರವೇಶಿಸಿರುವುದು ಮಿಲಿಟರಿ ಅತ್ಯಗತ್ಯವಾದ ಉಪಗ್ರಹಗಳನ್ನು ಪೂರೈಸಲು ಸಹಾಯಕವಾಗುತ್ತದೆ. ಇದು ಅದೇ ರೀತಿಯಾಗಿ TSAT-1A ಉಪಗ್ರಹದ ಬಗ್ಗೆ ನೋಡೋದಾದರೆ, ಇದು 50 kgಗಿಂತ ಕಡಿಮೆ ತೂಕ ಹೊಂದಿದೆ. TSAT-1A ಇದನ್ನು ಭೂಮಿಯ ಕೆಳ ಹಂತದಲ್ಲಿ ಕಕ್ಷೆಯಲ್ಲಿ ಇರಿಸಲಾಗಿದೆ. ಈ ಉಪಗ್ರಹವು ಸಬ್-ಮೀಟರ್ ರೆಸೊಲ್ಯೂಷನ್ ಆಪ್ಟಿಕಲ್ ಸ್ಯಾಟಲೈಟ್ ಆಗಿದ್ದು, ಭೂಮಿಯ ಮೇಲ್ಮೈ ವಾತಾವರಣ ಸೇರಿದಂತೆ ಭೂಗ್ರಹದ ಸ್ಪಷ್ಟ ಚಿತ್ರಗಳು ಮತ್ತು ದತ್ತಾಂಶಗಳನ್ನು ರವಾನಿಸಲಿದೆ. ಇದು ಭೂಮಿಯ ಚಿತ್ರಗಳು ಸೇರಿ ಎಲ್ಲ ದತ್ತಾಂಶಗಳನ್ನು ಭೂಮಿಗೆ ತಲುಪಿಸಲಿದೆ. ಅದೇ ರೀತಿಯಾಗಿ ಪ್ರತಿ ಪಿಕ್ಸೆಲ್ಗೆ 1 ಮೀಟರ್ಗಿಂತ ಕಡಿಮೆ ರೆಸೊಲ್ಯೂಷನ್ ನೀಡುತ್ತದೆ ಇದು ಉಪಗ್ರಹ. ಕೊನೆಯದಾಗಿ TSAT-1A ಉಪಗ್ರಹದ ಮಾತು ನೋಡೋದಾದರೆ, ಭೂಮಿಯ ವೀಕ್ಷಣೆಯ ಕಾರ್ಯಚಟುವಟಿಕೆಗಳನ್ನು ಹೆಚ್ಚಿಸುವಲ್ಲಿ ಸಹಾಯಕವಾಗುತ್ತದೆ. ಇದರ ರಿಮೋಟ್ ಸೆನ್ಸಿಂಗ್ ಭೂಮಿಯ ಮೇಲಿನ ಮೇಲ್ಮೈಗಳು, ಖನಿಜಗಳು ಅಥವಾ ಸಸ್ಯವರ್ಗದ ಬಗ್ಗೆ ಮಾಹಿತಿಯನ್ನು ನೀಡುತ್ತದೆ. ಯಾವ್ಯಾವ ಬಗ್ಗೆ? ಇದು ಭೂಮಿಯ ಮೇಲಿರುವ ಸಸ್ಯವರ್ಗ ಅಥವಾ ಖನಿಜಗಳ ಬಗ್ಗೆ ಮಾಹಿತಿಯನ್ನು ಕೂಡ ನೀಡುತ್ತದೆ. ಇದು TSAT-1A ಉಪಗ್ರಹ. ಅದೇ ರೀತಿಯಾಗಿ ಮುಂದೆ ನೋಡೋದಾದರೆ, TSAT-1A ಉಪಗ್ರಹದ ವಿವಿಧ ಕ್ಷೇತ್ರದಲ್ಲಿ ಇದು ಅನ್ವಯವಾಗಲಿದೆ. ಯಾವ್ಯಾವ ಕ್ಷೇತ್ರದಲ್ಲಿ ಇದು ಅನ್ವಯವಾಗಲಿದೆ ಅಂದರೆ, ಕೃಷಿ ಕ್ಷೇತ್ರ, ವಿಪತ್ತು ನಿರ್ವಹಣೆ ಕ್ಷೇತ್ರ, ಪರಿಸರ ಮೇಲ್ವಿಚಾರಣೆ ಕ್ಷೇತ್ರ, ಮೂಲ ಸೌಕರ್ಯ ಅಭಿವೃದ್ಧಿ ಕ್ಷೇತ್ರ ಆಗಿರ್ಬೋದು. ಅದೇ ರೀತಿ ಭದ್ರತೆ ಮತ್ತು ರಕ್ಷಣೆ ಕ್ಷೇತ್ರ, ಕೊನೆಯದಾಗಿ ಭೂವೈಜ್ಞಾನಿಕ ಸಮೀಕ್ಷೆ ಕ್ಷೇತ್ರದಲ್ಲಿ ಈ TSAT-1A ಉಪಗ್ರಹದ ಅನ್ವಯಗೊಳ್ಳಲಿದೆ. ಇದು ಎಷ್ಟು ಒಟ್ಟು 6 ಕ್ಷೇತ್ರಗಳಲ್ಲಿ ಇದು ಅನ್ವಯಿಸುತ್ತದೆ. ಅದೇ ರೀತಿ ಮುಂದೆ ನೋಡೋದಾದರೆ, ಭಾರತವು ಬ್ರಹ್ಮೋಸ್ ಕ್ಷಿಪಣಿಗಳ ಮೊದಲ ಬ್ಯಾಚನ್ನು ಫಿಲಿಪೈನ್ಗೆ ರವಾನಿಸಿದೆ. ಅಂದರೆ ಇತ್ತೀಚೆಗೆ ಭಾರತದಿಂದ ಬ್ರಹ್ಮೋಸ್ ಕ್ಷಿಪಣಿಯನ್ನು ಫಿಲಿಪೈನ್ ದೇಶ ಖರೀದಿಯನ್ನು ಮಾಡಿತ್ತು. ಅದನ್ನು ಇತ್ತೀಚೆಗೆ ಭಾರತ ಫಿಲಿಪೈನ್ ದೇಶಕ್ಕೆ ರವಾನಿಸಿದೆ. ಭಾರತ ದೇಶವು ಫಿಲಿಪೈನ್ ದೇಶದೊಂದಿಗಿನ ಮಾಡಿಕೊಂಡ ತನ್ನ ಒಪ್ಪಂದವನ್ನು ಪೂರೈಸಿದೆ. ಇದು ಸೂಪರ್ಸಾನಿಕ್ ಕ್ರೂಸ್ ಕ್ಷಿಪಣಿಯಾಗಿರುವ ಬ್ರಹ್ಮೋಸ್ ಕ್ಷಿಪಣಿಗಳ ಮೊದಲ ಬ್ಯಾಚನ್ನು ಫಿಲಿಪೈನ್ಸ್ಗೆ
ರವಾನಿಸಿದೆ ಇತ್ತೀಚೆಗೆ. ಈ ಬ್ರಹ್ಮ ಕ್ಷಿಪಣಿ ಏನಪ್ಪ ಅಂತಂದರೆ ಇದು ಭಾರತ ಮತ್ತು ರಷ್ಯಾ ತಯಾರಿಸಿರುವ ಇದು ಸೂಪರ್ಸಾನಿಕ್ ಕ್ರೂಸ್ ಕ್ಷಿಪಣಿಯಾಗಿದೆ. ಇದು ಭಾರತದ ಬ್ರಹ್ಮಪುತ್ರ ನದಿ ಮತ್ತು ರಷ್ಯಾ ದೇಶದ ಮಾಸ್ಕೋ ನದಿ ಸೇರಿ ಬ್ರಹ್ಮೋಸ್ ಎಂಬ ಹೆಸರನ್ನು ನೀಡಲಾಗಿದೆ. ಇದನ್ನು ಇತ್ತೀಚೆಗೆ ಇದು ಬ್ರಹ್ಮ ಕ್ಷಿಪಣಿಯನ್ನು ಫಿಲಿಪೈನ್ ದೇಶ ಖರೀದಿಯನ್ನು ಮಾಡಿತ್ತು. ಈಗ ಅದು ಭಾರತ ದೇಶ ಇದನ್ನು ರಫ್ತು ಮಾಡಿದೆ. ಈ ಬ್ರಹ್ಮ ಕ್ಷಿಪಣಿಯ ರಫ್ತಿನ ಮಾತು ನೋಡೋದಾದರೆ ಇದು ದಕ್ಷಿಣ ಚೀನಾ ಸಮುದ್ರದಲ್ಲಿ ಹೆಚ್ಚುತ್ತಿರುವ ಉದ್ವಿಗ್ನತೆಯ ಮಧ್ಯೆ ಭಾರತ ಮತ್ತು ಫಿಲಿಪೈನ್ಗಳ ನಡುವಿನ ಆಳವಾದ ಸಹಕಾರವನ್ನು ಪ್ರತಿಬಿಂಬಿಸುವ ಮಹತ್ವ ಕ್ರಮದಲ್ಲಿ ಬ್ರಹ್ಮ ಕ್ಷಿಪಣಿಗಳ ಮೊದಲ ಬ್ಯಾಚನ್ನು ಫಿಲಿಪೈನ್ಗೆ ಯಶಸ್ವಿಯಾಗಿ ಕಳಿಸಲಾಗಿದೆ ಇತ್ತೀಚೆಗೆ. ಅದೇ ರೀತಿಯಾಗಿ ಭಾರತ ಮತ್ತು ಫಿಲಿಪೈನ್ನ ನಡುವಣ ಸಂಬಂಧ ನೋಡೋದಾದರೆ ಅದೇ ರೀತಿ ಒಪ್ಪಂದಗಳು ಭಾರತ ಮತ್ತು ರಷ್ಯಾ ನಡುವಿನ ಜಂಟಿಯಾಗಿ ತಯಾರಿ ಮಾಡಿರುವ ಬ್ರಹ್ಮ ಕ್ಷಿಪಣಿಯನ್ನು $375 ಮಿಲಿಯನ್ ಖರೀದಿಯನ್ನು ಮಾಡಿತ್ತು. ಯಾವುದು ಫಿಲಿಪೈನ್ ದೇಶ. ಯಾವಾಗ ಅಂದರೆ 2022ರಲ್ಲಿ. ಈಗ ಅದನ್ನು ಫಿಲಿಪೈನ್ ದೇಶಕ್ಕೆ ರಫ್ತು ಮಾಡಿದೆ. ಬ್ರಹ್ಮ ಕ್ಷಿಪಣಿಯನ್ನು ಭಾರತದಿಂದ ಖರೀದಿ ಮಾಡಿದ ಮೊದಲ ದೇಶ ಯಾವುದಪ್ಪ ಅಂದರೆ ಅದೇ ಫಿಲಿಪೈನ್ ದೇಶ. ಅದೇ ರೀತಿಯಾಗಿ ಬ್ರಹ್ಮಸ್ ಬಗ್ಗೆ ಈಗಾಗಲೇ ನೋಡಿದ್ದೇವೆ, ಆದರೂ ನೋಡೋಣ ಒಂದ್ಸಲಿ. ಸೂಪರ್ಸಾನಿಕ್ ಕ್ರೂಸ್ ಕ್ಷಿಪಣಿಯಾಗಿರುವ ಇದನ್ನು ಭಾರತ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಅದೇ ರೀತಿಯಾಗಿ ರಷ್ಯಾದ ಸಂಸ್ಥೆಗಳು ಜಂಟಿಯಾಗಿ ಅಭಿವೃದ್ಧಿಪಡಿಸಿದ್ದಾವೆ ಬ್ರಹ್ಮ ಕ್ಷಿಪಣಿಯನ್ನು. ಈ ಕ್ಷಿಪಣಿಗಳಿಗೆ ಭಾರತ ಬ್ರಹ್ಮಪುತ್ರ ನದಿಯಾಗಿರ್ಬೋದು ಮತ್ತು ರಷ್ಯಾದ ಮಾಸ್ಕೋ ನದಿಯ 2 ಹೆಸರುಗಳನ್ನು ಸೇರ್ಪಡೆ ಮಾಡಲಾಗಿದೆ. ಬ್ರಹ್ಮಸ್ ಎಂಬ ಹೆಸರನ್ನು ನೀಡಲಾಗಿದೆ ಇದಕ್ಕೆ. ಈ ವಿಮಾನದ ಮೊದಲ ಹಡಗಿನ ಮೂಲಕ ಭೂಮಿಯ ಮೂಲಕ ಅಥವಾ ಉಡಾಯಿಸಬಲ್ಲ ಕ್ಷಿಪಣಿಯಿದೆ. ಇದನ್ನು ಹಡಗಿಂದ ಆದರೂ ಹಾರಿಸ್ಬೋದು ಅಥವಾ ಭೂಮಿಯಿಂದ ಬೇಕಾದರೂ ಹಾರಿಸ್ಬೋದು. ಇದೊಂದು ಭೂಮಿಯಿಂದ ಭೂಮಿಗೆ, ಆಕಾಶದಿಂದ ಆಕಾಶಕ್ಕೆ ಅಥವಾ ಜಲಾಂತರ್ಗಾಮಿಯಿಂದ ಉಡಾಯಿಸಬಲ್ಲ ಕ್ಷಿಪಣಿಯಾಗಿದೆ. ಇದೊಂದು ಸೂಪರ್ಸಾನಿಕ್ ಕ್ಷಿಪಣಿಯಾಗಿದ್ದು ಗರಿಷ್ಠ ವೇಗವು ಇದು 3 ಮ್ಯಾಚ್ ಆಗಿದೆ. ಇದು ಎಷ್ಟು 3 ಮ್ಯಾಚ್ ಅಂದರೆ ಶಬ್ದಕ್ಕಿಂತ 3 ಪಟ್ಟು ವೇಗವಾಗಿ ಚಲಿಸ್ತದೆ ಅಂದಂಗೆ ಅರ್ಥ. ಈ ಕ್ಷಿಪಣಿ ಎಷ್ಟು ಅಂದರೆ 300 ಕಿಲೋಮೀಟ್ರಿಂದ 900 ಕಿಲೋಮೀಟ್ರ್ ವ್ಯಾಪ್ತಿಯನ್ನು ಒಳಗೊಂಡದು. ಭಾರತದ ಭೂಸೇನೆ, ವಾಯುಪಡೆ, ನೌಕಾಪಡೆಗಳು ಈ ಕ್ಷಿಪಣಿಯನ್ನು ಬಳಸುತ್ತವೆ. ಪ್ರಸ್ತುತವಾಗಿ ಫಿಲಿಪೈನ್ ದೇಶ ಅಲ್ಲಿರೋ ಸೈನಿಕರು ಕೂಡ ಬ್ರಹ್ಮ ಕ್ಷಿಪಣಿಯನ್ನು ಬಳಸ್ತಾ ಇದ್ದಾರೆ. ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಎಂದು APJ ಅಬ್ದುಲ್ ಕಲಾಂ ರವರನ್ನು ಕರೆಯುತ್ತಾರೆ. ಅದೇ ರೀತಿಯಾಗಿ ಮುಂದೆ ನೋಡೋದಾದರೆ ಮಾನವ ಹೊತ್ತೊಯ್ಯಬಲ್ಲ ನಿರ್ದೇಶಿತ ಟ್ಯಾಂಕರ್ ಧ್ವಂಸಕ್ಕಾಗಿರುವ ಕ್ಷಿಪಣಿಯನ್ನು ಪೋಖ್ರಾನ್ನಲ್ಲಿ ಇತ್ತೀಚೆಗೆ ಪರೀಕ್ಷೆಯನ್ನು ಮಾಡಲಾಗಿದೆ. ಮ್ಯಾನ್ ಪೋರ್ಟಬಲ್ ಆ್ಯಂಟಿ ಟ್ಯಾಂಕ್ ಗೈಡೆಡ್ ಮಿಸೈಲ್ ಎನ್ನಬಹುದು ನಾವು. ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಲಾದ ಮಾನವ ಹೊತ್ತೊಯ್ಯಬಲ್ಲ ನಿರ್ದೇಶಿತ ಟ್ಯಾಂಕರ್ ಧ್ವಂಸಕ್ಕಾಗಿರುವ ಕ್ಷಿಪಣಿಯನ್ನು ಇತ್ತೀಚೆಗೆ ಸಶಸ್ತ್ರ ವ್ಯವಸ್ಥೆಯ ಪ್ರಯೋಗಗಳು DRDO ಭಾರತೀಯ ಸೇನೆಯ ಜಂಟಿಯಾಗಿ ರಾಜಸ್ಥಾನದ ಪೋಖ್ರಾನ್ನ ಫೀಲ್ಡ್ ಫೈರಿಂಗ್ ರೇಂಜ್ನಲ್ಲಿ ಯಶಸ್ವಿಯಾಗಿ ನಡೆಸಿದರು. ಈ ಶಸ್ತ್ರಾಸ್ತ್ರಗಳು ಭಾರತೀಯ ಸೇನೆಯ ಶಸ್ತ್ರಾಗಾರಕ್ಕೆ ಸೇರ್ಪಡೆಗೊಳ್ಳಲಿವೆ. ಇವು ಮನುಷ್ಯ ಎತ್ತಿಕೊಂಡು ಗುರಿಯಿಟ್ಟು ಹೊಡಿಬೋದಾಗಿದೆ. ನೋಡಿ ಇಲ್ಲಿ ಹೊಡಿತಾ ಇದ್ದಾರೆ ನೋಡಿ, ಹೋಗ್ತಾಯಿದೆ. ಇಲ್ಲಿ ಸ್ವದೇಶಿ ನಿರ್ಮಿತ ಶಸ್ತ್ರ ವ್ಯವಸ್ಥೆಯಾಗಿದೆ ಇದನ್ನು MPATGM ಕ್ಷಿಪಣಿ ವ್ಯವಸ್ಥೆಯ ವಿಶೇಷತೆಗಳನ್ನು ಒಳಗೊಂಡಿದೆ. ಇದು ಆಧುನಿಕ ಟ್ಯಾಂಕರನ್ನು ಎದುರಿಸುವ ಸಾಮರ್ಥ್ಯವಾಗಿದೆ. ಹಗಲು ಮತ್ತು ರಾತ್ರಿ ವೇಳೆಯಲ್ಲಿ ಇದನ್ನು ಕಾರ್ಯಾಚರಣೆ ನಡೆಸಲು ಸಜ್ಜಾಗಿದೆ. ಈ ಕ್ಷಿಪಣಿ ಮಧ್ಯಮ ಅಥವಾ ದೂರ ವ್ಯಾಪ್ತಿಯ ಕ್ಷಿಪಣಿಯಾಗಿದೆ. ಯುದ್ಧ ಟ್ಯಾಂಕರ್ಗಳು, ಶಸ್ತ್ರಸಜ್ಜಿತ ವಾಹನಗಳು ಹೊಡೆದುರುಳಿಸುವ ಇದು ಸಾಮರ್ಥ್ಯವನ್ನು ಹೊಂದಿದೆ. ಇದು 15 ಕಿಲೋಮೀಟರ್ಗಿಂತ ಕಡಿಮೆ ಉಡಾವಣೆ ತೂಕದೊಂದಿಗೆ 2.5 ಕಿಲೋಮೀಟರ್ವರೆಗೆ ಗುರಿಯನ್ನು ಹೊಂದಿದೆ. 15 kg. ಅದೇ ರೀತಿಯಾಗಿ ಈ ಕ್ಷಿಪಣಿಗಳು ಸೈನಿಕರು ಭುಜದ ಮೇಲೆ ಹೊತ್ತೊಯ್ಯಬಲ್ಲ ಮತ್ತು ಕ್ಷಿಪಣಿಗಳು ಫೈರ್ ಆ್ಯಂಡ್ ಫಾರ್ಗೆಟ್ ಎಂಬ ಧ್ಯೇಯವಾಕ್ಯವನ್ನು ಈ ಕ್ಷಿಪಣಿಗಳಿಗೆ ಇಡಲಾಗಿದೆ. ಈ ಕ್ಷಿಪಣಿಗಳನ್ನು ಸೈನಿಕ ಭುಜದ ಮೇಲೆ ಹಾಕಿಕೊಂಡು ಹೊಡೆಯಬಹುದಾಗಿದೆ. ಇಲ್ಲಿ ಹೊಡಿತಿದ್ದ ನೋಡಿ,
ಸೈನಿಕ ಭುಜದ ಮೇಲೆ ಇಟ್ಟುಕೊಂಡು ಈ ಕ್ಷಿಪಣಿಯನ್ನು ಹಾರಿಸಬಹುದಾಗಿದೆ. ಇದನ್ನು ಫೈರ್ ಆ್ಯಂಡ್ ಫಾರ್ಗೆಟ್ ಎಂದು ದೇಹದೊಂದಿಗೆ ಕರೆಯಲಾಗುತ್ತಿದೆ. ಭಾರತೀಯ ಸೇನೆಯಲ್ಲಿರುವ ಟ್ಯಾಂಕರ್ ಧ್ವಂಸಕ ಕ್ಷಿಪಣಿಗಳ ಬಗ್ಗೆ ಮಾಹಿತಿ ನೋಡೋದಾದರೆ, ಭೂಮಿಯಿಂದ ಉಡಾಯಿಸುವ ಟ್ಯಾಂಕರ್ ಧ್ವಂಸಕ ನಾಗಾ ಕ್ಷಿಪಣಿ. ಈ ನಾಗಾ ಕ್ಷಿಪಣಿ ಸಮನ್ವಯ ನಿರ್ದೇಶಿತ ಕ್ಷಿಪಣಿ ಅಭಿವೃದ್ಧಿ ಕಾರ್ಯಕ್ರಮದಡಿಯಲ್ಲಿ ಅಭಿವೃದ್ಧಿಪಡಿಸಲಾಗಿದೆ. ಎಲ್ಲ ಹವಾಮಾನದಲ್ಲೂ ಬಳಸಬಹುದಾದ ಇದು 3ನೇ ತಲೆಮಾರಿನ ಟ್ಯಾಂಕರ್ ಧ್ವಂಸಕ ಕ್ಷಿಪಣಿಯಾಗಿದೆ. ಇದು ಎಷ್ಟನೇ ತಲೆಮಾರು? 3ನೇ ತಲೆಮಾರು. ಯಾವುದು? ನಾಗಾ ಕ್ಷಿಪಣಿ. ಇದು ಫೈರ್ ಆ್ಯಂಡ್ ಫಾರ್ಗೆಟ್ ಎಂಬುದು ಇದರ ಧ್ಯೇಯವಾಕ್ಯವಾಗಿದೆ. ಇದು ನಾಗಾ ಕ್ಷಿಪಣಿ ಹೊತ್ತೊಯ್ಯುವ ವಾಹಕನಲ್ಲಿ ಹೊತ್ತೊಯ್ಯಬಹುದು. ನಾಗಾ ಮಿಸೈಲ್ ಕ್ಯಾರಿಯರ್ ಭೂಮಿಯಿಂದ ದಾಳಿ ನಡೆಸಬಲ್ಲ ಕ್ಷಿಪಣಿಯಾಗಿದೆ. ಇದು 500 ಮೀಟರಿಂದ 20 ಕಿಲೋಮೀಟರ್ವರೆಗೆ ವ್ಯಾಪ್ತಿಯನ್ನು ಹೊಂದಿದೆ. ಅದೇ ರೀತಿಯಾಗಿ 1982-83ರಿಂದ 2008ರವರೆಗೆ ಜಾರಿಯಲ್ಲಿದ್ದ ರಕ್ಷಣಾ ಸಚಿವಾಲಯದ ಸಂಬಂಧಿತ ಕ್ಷಿಪಣಿ ಸಂಶೋಧನೆ ಮತ್ತು ಅಭಿವೃದ್ಧಿ ಕಾರ್ಯಕ್ರಮವಾಗಿದೆ. ಇದರ ರೂವಾರಿ ಯಾರಪ್ಪ ಅಂದರೆ ಡಾಕ್ಟರ್ APJ ಅಬ್ದುಲ್ ಕಲಾಂರಾಗಿದ್ದಾರೆ. ಅದೇ ರೀತಿಯಾಗಿ ಹೆಲಿಕಾಪ್ಟರ್ನಲ್ಲಿ ಹೊತ್ತೊಯ್ಯಬಲ್ಲ ಟ್ಯಾಂಕರ್ ಧ್ವಂಸಕ ಯಾವುದಪ್ಪ ಅಂದರೆ ಅದೇ ಎಲಿನಾ. ಎಲಿನಾ ಹೆಲಿಕಾಪ್ಟರ್ನಲ್ಲಿ ಹೊತ್ತೊಯ್ಯಬಲ್ಲ ಧ್ವಂಸಕವಾಗಿದೆ. ಇದು ಹೆಲಿಕಾಪ್ಟರ್ ಮೂಲಕ ಉಡಾಯಿಸಬಲ್ಲ ಸ್ವದೇಶಿ ನಿರ್ಮಿತ ಟ್ಯಾಂಕರ್ ಧ್ವಂಸಕವಾಗಿದೆ. ನಾಗಾ ಕ್ಷಿಪಣಿಯ ಆವೃತ್ತಿಯಾಗಿದೆ. ಎಲಿನಾವನ್ನು ಧ್ರುವಸ್ಥ ಎಂದು ಕೂಡ ಕರೀತಾರೆ. ಏನಂದು? ಧ್ರುವಸ್ಥ. ಎಲಿನಾವನ್ನು ಧ್ರುವಸ್ಥ ಎಂದು ಕೂಡ ಕರೀತಾರೆ. ಈ ಎಲಿನಾ 7ರಿಂದ 10 ಕಿಲೋಮೀಟರ್ ವ್ಯಾಪ್ತಿ ಹೊಂದದ 43 kg ತೂಕವನ್ನು ಹೊಂದಿದೆ. ಇದನ್ನು ಇತ್ತೀಚೆಗೆ ರಾಜಸ್ಥಾನದ ಥಾರ್ ಮರುಭೂಮಿಯಲ್ಲಿ ಪೋಖ್ರಾನ್ನಲ್ಲಿ ಪರೀಕ್ಷಿಸಲಾಗಿದೆ ಎಂದು ಹೇಳಬಹುದು. ಎಲಿನಾ ಥರನೇ ಇನ್ನೊಂದಿದೆ. ಅದೇ ಯಾವುದಪ್ಪ ಅಂದರೆ ಅದು ಸಂತ ಕ್ಷಿಪಣಿ. ಈ ಸಂತ ಕ್ಷಿಪಣಿ ಎಲಿನ ಥರನೇ ಅದು ಕೂಡ ಹೆಲಿಕಾಪ್ಟರ್ನಲ್ಲಿ ಒಯ್ಯಬೇಕು, ಒಯ್ಗೆಸಿಂದ ಫೈರ್ ಮಾಡಬೇಕು. ಇದು ಎಷ್ಟನೇ ಸಂತ ಕ್ಷಿಪಣಿ? 4ನೇ ಪೀಳಿಗೆ ಟ್ಯಾಂಕರ್ ಆಗಿದೆ. ಟ್ಯಾಂಕರ್ ಧ್ವಂಸಕ ಕ್ಷಿಪಣಿಯಾಗಿದೆ. ಇದರದ್ದು 15 ಕಿಲೋಮೀಟ್ರಿಂದ 20 ಕಿಲೋಮೀಟ್ರ್ ವ್ಯಾಪ್ತಿ ಹೊಂದಿದೆ. ಎಲಿನ ಕ್ಷಿಪಣಿಗಿಂತ ದೂರ ವ್ಯಾಪ್ತಿಯನ್ನು ಇದು ಸಂತ ಒಳಗೊಂಡಿದೆ. ಅದೇ ರೀತಿಯಾಗಿ ಅಮೋಘ 1 ಇದು 2ನೇ ಪೀಳಿಗೆಯ ನಿರ್ದೇಶಿತ ಟ್ಯಾಂಕರ್ ಧ್ವಂಸಕ ಕ್ಷಿಪಣಿಯಾಗಿದೆ. ಇದು ಯಾವುದು? ಅಮೋಘ 1. ಇದು 2.8 ಕಿಲೋಮೀಟರ್ವರೆಗೆ ವ್ಯಾಪ್ತಿ ಹೊಂದಿದೆ. ಇದನ್ನು ಭಾರತದ DRDOನ ಭಾರತ್ ಡೈನಾಮಿಕ್ಸ್ ಲಿಮಿಟೆಡ್ನವರು ಅಭಿವೃದ್ಧಿಪಡಿಸಿದ್ದಾರೆ. ಇದು ಭೂಮಿಯ ಮೇಲೆ ಉಡಾವಣೆ ಮಾಡುತ್ತಿರುವ ಭೂ ಆವೃತ್ತಿಯ ಕ್ಷಿಪಣಿಯಾಗಿದೆ. ಮುಂದಿನ ದಿನಗಳಲ್ಲಿ ಇದನ್ನು ವಾಯು ಆವೃತ್ತಿಗೆ ಬಳಸಬಹುದು ಉದ್ದೇಶಿಸಲಾಗಿದೆ. ಮುಂದಿನ ದಿನಗಳಲ್ಲಿ ಇದನ್ನು ವಾಯು ಆವೃತ್ತಿಯಲ್ಲಿ ಕೂಡ ಬಳಸಲು ಉದ್ದೇಶಿಸಲಾಗಿದೆ. ಅದೇ ರೀತಿಯಾಗಿ HAL ರುದ್ರ ಮತ್ತು HAL ಪ್ರಚಂಡಕ್ಕೆ ಜೋಡಿಸಲು ಉದ್ದೇಶಿಸಲಾಗಿದೆ. ಇದು ಕೂಡ ಇದು MPATAGM ಅಂದರೆ ಮ್ಯಾನ್ ಪೋರ್ಟೇಬಲ್ ಆ್ಯಂಟಿ ಟ್ಯಾಂಕ್ ಗೈಡೆಡ್ ಮಿಸೈಲ್ ಎಂದು ಹೇಳಬಹುದು. ಇದು ಮಾನವನ ಹೊತ್ತೊಯ್ಯಬಲ್ಲ ಟ್ಯಾಂಕರ್ ಧ್ವಂಸಕವಾಗಿದೆ. DRDO ಸಂಸ್ಥೆ ಅಭಿವೃದ್ಧಿಪಡಿಸಿದೆ. ಇದು 7ನೇ ಬಾರಿಗೆ ಪರೀಕ್ಷೆಯ ಪೋಖ್ರಾನ್ನ ಟೆಸ್ಟ್ ರೇಂಜ್ನಲ್ಲಿ ಪರೀಕ್ಷಿಸಲಾಗಿದೆ. ಎಷ್ಟನೇ ಬಾರಿ? 7ನೇ ಬಾರಿ. DRDOನ ಕರಾವಳಿಯಲ್ಲಿ ಸ್ವದೇಶಿ ತಂತ್ರಜ್ಞಾನ ಕ್ರೂಸ್ ಕ್ಷಿಪಣಿ ಯಶಸ್ವಿಯಾಗಿ ಇತ್ತೀಚೆಗೆ ಹಾರಾಟ ನಡೆಸಿದೆ. ಯಾವುದು? ಒಡಿಶಾದ ಕರಾವಳಿಯ ಚಾಂಡಿಪುರ್ ಇಂಟಿಗ್ರೇಟೆಡ್ ಟೆಸ್ಟ್ ರೇಂಜ್ನಿಂದ ಸ್ವದೇಶಿ ತಂತ್ರಜ್ಞಾನ ಕ್ರೂಸ್ ಕ್ಷಿಪಣಿ ಯಶಸ್ವಿಯಾಗಿ ಹಾರಾಟ ನಡೆಸಿದೆ. ಯಾವುದು? ತಂತ್ರಜ್ಞಾನ ಕ್ರೂಸ್ ಕ್ಷಿಪಣಿ. ಸ್ವದೇಶಿ ಪ್ರೊಪಲ್ಷನ್ನಿಂದ ಚಾಲಿತವಾದ ಸ್ವದೇಶಿ ದೀರ್ಘ ಶ್ರೇಣಿಯ ಸಬ್ಸಾನಿಕ್ ಕ್ರೂಸ್ ಕ್ಷಿಪಣಿಯ ಯಶಸ್ವಿ ಅಭಿವೃದ್ಧಿ ಭಾರತೀಯ ರಕ್ಷಣಾ ವಲಯದ ಸಂಶೋಧನೆ ಮತ್ತು ಅಭಿವೃದ್ಧಿ ಪ್ರಮುಖ ಮೈಲುಗಲ್ಲನ್ನು ಇದು ಆಗಿದೆ. ಯಾವುದು? ತಂತ್ರಜ್ಞಾನ ಕ್ರೂಸ್ ಕ್ಷಿಪಣಿಯನ್ನು ಇತ್ತೀಚೆಗೆ ಒಡಿಶಾದ ಕರಾವಳಿಯಲ್ಲಿ ಚಾಂಡಿಪುರದಲ್ಲಿ ಉಡಾವಣೆಯನ್ನು ಮಾಡಲಾಗಿದೆ. ಕ್ರೂಸ್ ಕ್ಷಿಪಣಿಯ ಅಭಿವೃದ್ಧಿ ನೋಡೋದಾದರೆ ಈ ಕ್ಷಿಪಣಿಯನ್ನು ಬೆಂಗಳೂರು ಮೂಲದ DRDO ಪ್ರಯೋಗಾಲಯದ ಏರೋನಾಟಿಕಲ್ ಡೆವಲಪ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್ ಅಭಿವೃದ್ಧಿಪಡಿಸಿದೆ. ಅದು ಏರೋನಾಟಿಕಲ್ ಡೆವಲಪ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್ ಎಂದೆ. ಈ ಕ್ಷಿಪಣಿಯು ಸುಧಾರಿತ EVX ಮತ್ತು ಸಾಫ್ಟ್ವೇರನ್ನು ಹೊಂದಿದೆ.
ಈ ಕ್ಷಿಪಣಿ ಅಭಿವೃದ್ಧಿಯಲ್ಲಿ DRDOನ ಇತರೆ ಪ್ರಯೋಗಾಲಯಗಳು ಮತ್ತು ಭಾರತೀಯ ಕೈಗಾರಿಕೆಗಳು ಪ್ರಮುಖ ಕೊಡುಗೆಗಳನ್ನು ನೀಡಿವೆ. ಅದೇ ರೀತಿಯಾಗಿ ಪರೀಕ್ಷೆ ನಡೆದ ವಿಧಾನವನ್ನು ಪಾಸ್ ಮಾಡಿಕೊಂಡು ನೋಡಿಕೊಳ್ಳಿ ಫ್ರೆಂಡ್ಸ್. ಒಟ್ಟಿನಲ್ಲಿ 360 ಅಲ್ಲಿ ಕ್ವಾಲಿಟಿಯಲ್ಲಿ ನೋಡಿಕೊಳ್ಳಿ, ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ತೇನೆ ಬಯಸಲು. ಆವಾಗ ಪಾಸ್ ಮಾಡಿ ನೋಡಿದರೆ ಅಕ್ಷರ ನೀಟಾಗಿ ಕಾಣುತ್ತೆ, ಅವ್ರು ನೋಡ್ಕೋಬೋದು. ಅದೇ ಮುಂದೆ ನೋಡೋದಾದರೆ ಅತಿ ಹಗುರವಾದ ಬುಲೆಟ್ ಪ್ರೂಫ್ ಜಾಕೆಟನ್ನು ಅಭಿವೃದ್ಧಿಪಡಿಸಿದ DRDO. ಅಂದರೆ ಇತ್ತೀಚೆಗೆ ಹಗುರವಾದ ಬುಲೆಟ್ ಜಾಕೆಟನ್ನು DRDO ಅಭಿವೃದ್ಧಿಪಡಿಸಿದೆ. ಯಾವುದು? DRDO ಇದು ಜಾಕೆಟನ್ನು ಅಭಿವೃದ್ಧಿಪಡಿಸಿದೆ. ಯಾರಿಗಪ್ಪ ಅಂದರೆ ಸೈನಿಕರಿಗೆ ಮತ್ತು ಪೊಲೀಸರಿಗೆ. ಗಡಿ ಕಾಯಬೇಕಾರಲ್ಲ ಮತ್ತು ಅವ್ರಿಗೆ ಬ್ಯಾಡ ಜಾಕೆಟ್. ಬುಲೆಟ್ ಹೊಡೆದ್ರೆ ಏನು ಮಾಡೋಕೆ ಯಾರನ್ನು. ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆಯಾಗಿರುವ DRDO ಇತ್ತೀಚೆಗೆ ದೇಶದ ರಕ್ಷಣಾ ವ್ಯವಸ್ಥೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಯೋಧರಿಗೆ ಮತ್ತು ಪೊಲೀಸರಿಗೆ ನೆರವಾಗಲು ಕಡಿಮೆ ತೂಕದ ಬುಲೆಟ್ ಪ್ರೂಫ್ ಜಾಕೆಟನ್ನು ಅಭಿವೃದ್ಧಿಪಡಿಸಿದೆ. ಯಾವ್ಯಾವುದು? ಪೊಲೀಸರು ಮತ್ತು ಸೈನಿಕರಿಗೆ. ಮೆನೋಲಿಥಿಕ್ ಸೆರಾಮಿಕ್ಸ್ ಪಾಲಿಮರ್ ಪ್ಲೇಟ್ಗಳನ್ನು ಬಳಸಿ ಅಭಿವೃದ್ಧಿಪಡಿಸಿರುವ ಗುಂಡು ನಿರೋಧಕ ಜಾಕೆಟ್ ಇದಾಗಿದೆ. ಯಾವುದೇ ಏನನ್ನು? ಮೆನೋಲಿಥಿಕ್ ಸೆರಾಮಿಕ್ಸ್ ಪಾಲಿಮರ್ ಪ್ಲೇಟ್ಗಳನ್ನು ಬಳಸಲಾಗಿದೆ ಇದರಲ್ಲಿ. ಇವು ಒಟ್ಟು 6 ಗುಂಡುಗಳು ತಡೆದುಕೊಳ್ಳೋ ಶಕ್ತಿ ಹೊಂದಿವೆ. ಎಷ್ಟು? 6 ಬುಲೆಟನ್ನು ಇವು ತಡೆದುಕೊಳ್ತಾವಂತ ಒಟ್ಟಿನಲ್ಲಿ 6 ಬುಲೆಟ್ ಹೊಡೆದ್ರು. ಇದನ್ನು ಡಿಫೆನ್ಸ್ ಮೆಟೀರಿಯಲ್ ಮತ್ತು ಸ್ಟೋರ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್ ಕಾನ್ಪುರ್ ಘಟಕವು ಹಗುರವಾದ ಈ ಜಾಕೆಟನ್ನು ಅಭಿವೃದ್ಧಿಪಡಿಸಿದೆ. ಕಾನ್ಪುರ್ ಘಟಕ ಚಂಡೀಗಢದ ಟರ್ಮಿನಲ್ ಬ್ಯಾಲಿಸ್ಟಿಕ್ ಸಂಶೋಧನಾ ಪ್ರಯೋಗಾಲಯದಲ್ಲಿ ಇದನ್ನು ಪ್ರಯೋಗಿಸಲಾಗಿದೆ ಅಥವಾ ಪರೀಕ್ಷಿಸಲಾಗಿದೆ. ಏನು? ಅತಿ ಹಗುರವಾದ ಬುಲೆಟ್ ಪ್ರೂಫ್ ಜಾಕೆಟ್. ಇದನ್ನು DRDO ಅಭಿವೃದ್ಧಿಪಡಿಸಿದೆ. ಯಾರ್ಯಾರಪ್ಪ ಅಂದರೆ ಸೈನಿಕರು ಮತ್ತು ಪೊಲೀಸರಿಗೆ. ಇದು ಒಟ್ಟು 6 ಬುಲೆಟಿಂದ ರಕ್ಷಣೆಯನ್ನು ಮಾಡುತ್ತದೆ. ಇದರಲ್ಲಿ ಮೊನೊಲಿಥಿಕ್ ಸೆರಾಮಿಕ್ಸ್ ಮತ್ತು ಪಾಲಿಮರ್ ಪ್ಲೇಟ್ಗಳನ್ನು ಬಳಸಲಾಗಿದೆ ಎಂದು ಹೇಳಬಹುದು. ಅದೇ ರೀತಿಗೆ ಡಿಫೆನ್ಸ್ ಮೆಟೀರಿಯಲ್ ಆ್ಯಂಡ್ ಸ್ಟೋರ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಸಂಸ್ಥೆ ಇದನ್ನು ಕಾನ್ಪುರ್ ಘಟಕ ಅಭಿವೃದ್ಧಿಪಡಿಸಿದೆ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನೀವೇನಾದರೂ ನಮ್ಮ ಚಾನಲ್ ಹೊಸಬರಾದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ರೀತಿಯಾಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡೋ ಮೂಲಕ ನಾವು ಅಪ್ಲೋಡ್ ಮಾಡೋ ವೀಡಿಯೋನ ಬೇಗ ನೋಟಿಫಿಕೇಷನ್ ಮುಖಾಂತರ ನೋಡಿಕೊಳ್ಳಿ. ಯಾರ್ಯಾರು ಹೊಸಬ್ರಿ ಸಬ್ಸ್ಕ್ರೈಬರ್ ಅಂತ ಮಾಡಲಾರ್ದು ಹೋಗೋಕ್ಕೆ ಹೋಗ್ಬೇಡ್ರಿ. ಸಬ್ಸ್ಕ್ರೈಬ್ ಮಾಡಿರಿ. ನಾವು ವೀಡಿಯೋ ಮಾಡಿ ಹಾಕಿದ್ದು ಜಲ್ದಿ ಬೇಗನೆ ಬರ್ತದೆ ನಿಮಗೆ. ಮುಂದಿನ ವೀಡಿಯೋದಲ್ಲಿ ಸಿಗೋಣ ಎಂದು ಹೇಳುತ್ತಾ ಇವತ್ತಿನ ವೀಡಿಯೋನ ಮುಗಿಸೋಣ. ಓಕೆ ಫ್ರೆಂಡ್ಸ್, ಬಾಯ್ ಎಲ್ಲರಿಗೂ.